ಇವತ್ತಿನ ಎಪಿಸೋಡ್ ಮಾತ್ರ ಒಳ್ಳೆ ಬ್ಲಾಕ್ ಬಸ್ಟರ್ ಕಾಮಿಡಿ ಮೂವಿ ನೋಡ್ದಂಗೆ ಅನ್ನಿಸ್ತು ನನಗೆ. ಇವತ್ತು ಪಾರ್ಟ್ ಮಾಡಿ ರಿವ್ಯೂ ಮಾಡಕ್ ಹೋಗಲ್ಲ ನಾನು. ನನಗೆ ಟೋಟಲ್ ಎಪಿಸೋಡ್ ಅಲ್ಲಿ ಏನೇನು ಇಷ್ಟ ಆಯ್ತು ಅಂತ ಬರೀ ಹೈಲೈಟ್ಸ್ ಮಾತ್ರ ಹೇಳ್ಕೊಂಡು ಹೋಗ್ತೇನೆ. ಯಾಕಂದ್ರೆ ರಾಜನ್ ಪಟ್ಟಾಭಿಷೇಕ ನಡೆಯೋವರೆಗೂ ಸ್ವಲ್ಪ ಬೋರಿಂಗ್ ಇದೆ, ಆಮೇಲೆ ಮಾತ್ರ ಎಂಟರ್ಟೈನ್ಮೆಂಟ್ ಹೆವಿ ಟೇಕ್ ಆಫ್ ತಗೊಂಡ್ಬಿಡ್ತು. ಸೊ ಫುಲ್ ಎಪಿಸೋಡ್ ನೋಡಿ ಎಂಜಾಯ್ ಮಾಡ್ಬೋದು. ಸ್ಟಾರ್ಟಿಂಗ್ ರಾಜ ಅಂತ ಅನೌನ್ಸ್ ಮಾಡಿದ ಕೂಡಲೇ ಹನುಮಂತು ಮತ್ತೆ ಧನರಾಜ್ದು ಕಾಮಿಡಿ ಶುರುವಾಗುತ್ತೆ. ರಾಜನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬಾರ್ದು ಅಂತ ಹೇಳಿದಾಗ ಮತ್ತೆ ಎಲ್ಲಿ ನೋಡ್ಕೊಂಡು ಮಾತಾಡಬೇಕು ಅಂತ ಹನುಮಂತು ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿಂದ ಟೇಕ್ ಆಫ್ ಆಗುತ್ತೆ ಕಾಮಿಡಿ. ಹೊರಗಡೆ ಗಾರ್ಡನ್ ಅಲ್ಲಿ ಹನುಮಂತು ಮತ್ತೆ ಧನರಾಜ್ ಸೋಫಾದಲ್ಲಿ ಕುಂತಿದ್ದಾಗ ಆ ಕಡೆ ನಡ್ಕೊಂಡು ಹೋಗ್ತಾ ಇರೋ ಭವ್ಯನ ಕರೆದ್ಬಿಟ್ಟು ಅಕ್ಕ ದಂಡಪಿಂಡಗಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಅಂತ ಹೇಳ್ತಿದ್ದಾಗ ದಂಡನಾಯಕ ತ್ರಿವಿಕ್ರಮ್ ಕೈಗೆ ಸಿಗಾಕೊಂಡು ಪನಿಷ್ಮೆಂಟ್ ತಗೋತಾರೆ. ಆಮೇಲೆ ಹನುಮಂತು ರಾಜನ್ಗೆ ಹಾಡು ಹೇಳಿ ರಾಜನ್ ಜೊತೆನೆ ಕೂತ್ಕೊಂಡು ಆಮ್ಲೆಟ್ ತಿಂದ್ಬಿಡ್ತಾನೆ. ಆ ಟೈಮಲ್ಲಿ ನೋಡಿ ಹನುಮಂತು ನಿಮ್ ಪಕ್ಕ ಕೂತ್ಕೊಂಡು ಆಮ್ಲೆಟ್ ತಿನ್ನೋದ ರಾಜ್ರ ಅಂತ ಅನ್ಕೊಂಡೆ ಪಕ್ಕದಲ್ಲಿ ಕೂತ್ಕೊಂಡು ಆಮ್ಲೆಟ್ ತಿನ್ಕೊಂಡು ಫ್ರೆಂಡ್ಸಿಗೆ ಕಣ್ಣು ಹೊಡಿತಾನೆ. ಆಮೇಲೆ ಸಭೆ ಕರೆದು ರಜತ್ಗೆ ಹಾಡು ಹೇಳು ಅಂತ ಹೇಳ್ತಾರೆ. ಅದು ಎಲ್ಲಿ ಸೆಲೆಕ್ಟ್ ಮಾಡ್ತಾನೋ, ಯಾರಾದ್ರೂ ಸಜೆಸ್ಟ್ ಮಾಡ್ತಾರೋ ಗೊತ್ತಿಲ್ಲ, ಪರ್ಫೆಕ್ಟ್ ಆಗಿ ಸಿಚುವೇಶನ್ ಸೂಟ್ ಆಗೋ ಹಾಡು ಹೇಳ್ಬಿಡ್ತಾನೆ ರಜತ್. ಆಮೇಲೆ ರಜತ್ಗೆ ಅದೇ ಹಾಡು ಆಡ್ಕೊಂಡು ಡ್ಯಾನ್ಸ್ ಮಾಡು ನನ್ನ ಮುಂದೆ ಅಂದಾಗ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ತಾರೆ. ನನಗಂತೂ ನಗು ತಡೆಯೋಕ್ಕಾಗಲಿಲ್ಲ. ಈ ರಜತ್ ಕಡೆಯಿಂದ ಮಾತ್ರ ಈ ಮನೇಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ. ಆಮೇಲೆ ಧನರಾಜ್ ಕುಳ್ಳನ್ ಪರ್ಫಾರ್ಮೆನ್ಸ್ ಅಷ್ಟೇ ಇತ್ತು ಅಂತ ನನಗನ್ನಿಸ್ತು. ಯಾಕಂದ್ರೆ ಧನರಾಜ್ ಪೊಟೆನ್ಷಿಯಲ್ಗೆ ಅದು ಮ್ಯಾಚ್ ಆಗಲೇ ಇಲ್ಲ. ಆಮೇಲೆ ಎಲಿಮಿನೇಷನ್ ಇಂದ ಸೇವ್ ಆದಾಗ ಚೈತ್ರಕ್ಕ ಈ ವಾರ ಸಿಕ್ಕಾಪಟ್ಟೆ ಮಾತಾಡ್ತೀನಿ ಸುದೀಪ್ ಸಾರ್ ಅಂತ ಹೇಳಿದ್ರು. ಇಲ್ಲಿ ನೋಡಿದ್ರೆ ಬಾಯಲ್ಲಿ ಆಲೂಗಡ್ಡೆ ಇಟ್ಕೊಂಡು ಒಂದು ಮಾತು ಮಾತಾಡ್ದಂಗೆ ನಗ್ತಾ ಕುಂತಿದ್ರು. ಗ್ರೇ ಏರಿಯಾ ಮಹಾರಾಜ್ ಮಂಜುಗೆ ಬಿಗ್ ಬಾಸ್ ಒಂದು ಟಾಸ್ಕ್ ಕೊಟ್ಟಿದ್ರು. ಆ ಟಾಸ್ಕ್ ನ ಒಳ್ಳೆ ಬೆಡ್ನಲ್ಲಿ ಕೂದಲು ತೆಗ್ದಿರೋ ತರ ಈಸಿಯಾಗಿ ತೆಗೆದು ಮುಗಿಸ್ಬಿಟ್ರು ನಮ್ಮ ಗ್ರೇ ಏರಿಯಾ ಮಹಾರಾಜ್ ಮಂಜಣ್ಣ. ಇನ್ನು ನಮ್ಮ ಸುರೇಶ್ ಅಣ್ಣ ಪರ್ಫಾರ್ಮೆನ್ಸ್ ನೋಡಿದ್ದೀರಾ ನೀವು? ಈ ಪಿಕ್ಚರ್ಗಳಲ್ಲಿ ವಿಲನ್ ಒಬ್ಬ ಅಸಿಸ್ಟೆಂಟ್ ಇರ್ತಾನೆ ಗೊತ್ತಾ? ವಿಲನ್ ನ ಬೇಕಾದ್ರೆ ಆಮರ್ಸ್ಬೋದು, ಈ ಅಸಿಸ್ಟೆಂಟ್ಗಳನ್ನ ಆಮರ್ಸೋದು ಕಷ್ಟ. ಆ ತರ ಸುರೇಶ್ ಇವತ್ತು ಒಳ್ಳೆ ಸ್ಟ್ರಿಕ್ಟ್ ರೂಲ್ಸ್ ಫಾಲೋ ಮಾಡೋ ತರ ರಾಜನ್ಗೆ ಆಶ್ಚರ್ಯ ಆಗುವಷ್ಟು ರೂಲ್ಸ್ ಫಾಲೋ ಮಾಡ್ತಾ ಇದ್ದಾರೆ ಅವರು. ಒಳ್ಳೆ ರಾಜನ್ ಚೇಲ ತರನೇ ಮಾಡ್ತಾ ಹೋದ್ರು ಸುರೇಶ್ ಅಣ್ಣ. ಆಮೇಲೆ ಐಶ್ವರ್ಯ ಮತ್ತೆ ಭವ್ಯ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ರು ಬೇರೆಯವ್ರು ಕಾಮಿಡಿ ಮಾಡೋದನ್ನ. ಅದರಲ್ಲೂ ಈ ಶೋ ಫುಲ್ ಎಂಜಾಯ್ ಮಾಡ್ಕೊಂಡು ನಗ್ತಾ ಇದ್ದಿದ್ ಮಾತ್ರ ನಮ್ಮ ಚೈತ್ರಕ್ಕ. ಮಹಾರಾಜ ಚೈತ್ರಕ್ಕನ್ ಮೇಕಪ್ ತೆಗೀರಿ ಅಂತ ಪನಿಷ್ಮೆಂಟ್ ಕೊಟ್ಟಾಗ್ಲೂ ಅಲ್ಲೋ ಮುಖ ತೋಳಿಸ್ತಾ ಇದ್ರು ನಗ್ತಾ ಇದ್ರು. ಈ ಚೈತ್ರಕ್ಕ ಅವರು ಯಾವ್ದೋ ಕಾಮಿಡಿ ಸ್ಕಿಟ್ ಹೋಗ್ಬಿಟ್ಟು ಫ್ರಂಟ್ ರೋನಲ್ಲಿ ಕೂತ್ಕೊಂಡು ನಗ್ತಾ ಇರ್ತಾರೆ ನೋಡಿ, ಆ ತರ ಎಂಜಾಯ್ ಮಾಡ್ತಾ ಇದ್ರು ನಮ್ಮ ಚೈತ್ರಕ್ಕ. ಇನ್ನು ಹೆವಿ ಡಿಸಪಾಯಿಂಟ್ಮೆಂಟ್ ಅಂದ್ರೆ ಗೌತಮಿ ಮತ್ತೆ ಶೋಭಾ ಏನೇನು ಮಾಡ್ಲಿಲ್ಲ. ಕೊನೆಗೆ ಮೋಕ್ಷಿತ ಒಂದ್ ಹಾಡು ಹೇಳಿ ಎಮೋಷನಲ್ ಆಗಿ ಗೌತಮಿ ಮತ್ತು ಮಂಜುನ ಇಬ್ರು ಎಮೋಷನಲ್ ಮಾಡ್ತಾರೆ. ಯಾಕೋ ಅದು ನನಗೆ ರಿಯಲ್ ಅಂತ ಅನ್ನಿಸ್ಲೇ ಇಲ್ಲ. ಇನ್ನು ಎಪಿಸೋಡ್ ಅಲ್ಲಿ ಹೇಳ್ಕೊಳ್ಳುವಂತ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಬಿಟ್ಸ್ ಇದಾವೆ. ಪನಿಷ್ಮೆಂಟ್ ಕೊಡೋದು, ಪನಿಷ್ಮೆಂಟ್ ತಗೊಳ್ಳೋದು, ರಾಜನ್ ಮೇಲೆ ರಾಜನ್ ಕೇಳಿಸ್ದಂಗೆ ಕೆಲವು ಕೌಂಟರ್ಗಳು ಹಾಕೋದು. ಫಸ್ಟ್ ಪ್ರೊಮೋ ನೋಡ್ಬಿಟ್ಟು ಇವತ್ತು ಸೀರಿಯಸ್ ಜಗಳ ಮನಸ್ತಾಪ ಇರುತ್ತೆ ಅನ್ಕೊಂಡ್ರೆ ಫುಲ್ ಬ್ಲಾಕ್ ಬಸ್ಟರ್ ಎಂಟರ್ಟೈನ್ಮೆಂಟ್ ಕೊಟ್ಟು ನಮ್ಮನ್ನೆಲ್ಲ ಗ್ರೇ ಏರಿಯಾ ಮಂಜಣ್ಣ ಸಿಕ್ಕಾಪಟ್ಟೆ ನಗಿಸ್ಬಿಟ್ರು. ವಾರ ಪೂರ್ತಿ ಇದೇ ರೀತಿ ಎಂಟರ್ಟೈನ್ಮೆಂಟ್ ಇದ್ರೆ ಮಾತ್ರ ಸೂಪರ್ ಆಗಿರುತ್ತೆ. ಈಗ ನಾನು ಹೇಳಿರೋದು ಬಿಟ್ಟು ಬೇರೆ ಏನಾದ್ರೂ ನಿಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ ಸಿಕ್ಕಾಪಟ್ಟೆ ನಗು ತರಿಸಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯೋದು ಮರಿಬೇಡಿ. ಹಂಗೆ ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.